ಗುರುಜಿ ಧನ ಪ್ರಾಪ್ತಿಗೋಸ್ಕರ ಏನ್ ಮಾಡ್ಬೇಕು ಅಂತ ತಿಳಿಸ್ತಿದ್ರಿ, ಹಾಗೆ ಇಂದಿನ ಕ್ಷೇತ್ರ ಮಹಿಮೆಯಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ಕ್ಷೇತ್ರ ಮಹಿಮೆಯಲ್ಲಿ ಬಹಳ ವಿಶೇಷ ಅಂದರೆ ನಾವು ಈ ಧನ ಪ್ರಾಪ್ತಿಗೋಸ್ಕರ ಹೋಗ್ತಾ ಇರೋ ಕ್ಷೇತ್ರ ಮಹಿಮೆನೇ ವಿಚಾರ. ನೋಡಿ, ವೆಂಕಟರಮಣ ಯಾವತ್ತೂ ವೆಂಕಟ ರಮಣ. ರಮಣ ಅಂದರೆ ಯಾರು? ರಾ ಇತಿ ರಾಮ ಅಂತ. ರಾಮ ಏಕೋ ಪತಿವತ. ಅದಕ್ಕೆ ಒಬ್ಬನೇ ಆಗಿರ್ತಕ್ಕಂಥ ರಾಮನು ಏಕೋಭಿರಾಮ ಅಂತ ಕರಿತೀವಿ. ಅವನು ಕೋದಂಡನನ್ನು ಹಿಡ್ಕೊಂಡು ಒಬ್ಬನೇ ಆಗಿರ್ತಾನೆ. ಅವನು ರಾಮ ಅಂತ ಯಾಕಂತೀವಿ ಅಂದರೆ ಸೂರ್ಯ ವಂಶಸ್ಥ. ಸೂರ್ಯ ಒಬ್ಬನೇ ಅಂತ ಯಾವತ್ತೂ. ಚಂದ್ರ ಆದರೆ ಮನಸ್ಸಾಗಿರೋದ್ರಿಂದ ಎರಡು ಜಾತಿಯ ವರ್ಗಗಳು. ಅವನಿಗೆ ಚಂಚಲ ಮನಸ್ಸು ಅಂತ ಇರ್ತೀವಿ. ಸೂರ್ಯನ ಮನಸ್ಸಿರುವಂಥವನಿಗೆ ಯಾವತ್ತೂ ದೃಢ ನಿರ್ಧಾರ, ಒಂದೇ ಮನಸ್ಸು. ಅದಕ್ಕೆ ರಾಮ ಏಕೋಭಿರಾಮ, ವೆಂಕಟ ರಮಣ. ವೆಂಕಟ ಅಂತಕ್ಕಂಥದ್ದು ಏನು ಅಂದರೆ ವೈಕುಂಠದ ನಗರಿಯಲ್ಲಿ, ವೈಕುಂಠ ನಗರಿಯಲ್ಲಿ ವಾಸವಾಗಿರೋನು ಅಂತ. ಸೊ ಶ್ರೀನಿವಾಸ ವೈಕುಂಠ ನಗರಿಯಲ್ಲಿ ವಾಸವಾಗಿರತಕ್ಕಂಥ ರಮಣನು ಈ ಲೋಕಕ್ಕೆ ಬಂದುಬಿಟ್ಟಿದ್ದಾನೆ. ಯಾವ ಲೋಕ? ಭೂಲೋಕ. ಸಾಧಾರಣವಾಗಿ ಭೂಲೋಕದಲ್ಲಿ ಇಂಥ ಒಂದು ಸಮುದ್ರ ತೀರದಲ್ಲಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಬಂದಿದ್ದಾನೆ. ಅಂದರೆ ಯಾವಾಗ ಅಂದರೆ ಇವರಲ್ಲಿ ಉತ್ಸವ ಮೂರ್ತಿ ಹೋಗ್ತಾ ಇತ್ತು. ಎಲ್ಲಿ ಅಂದರೆ ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಎಲ್ಲಿದ್ದಾಳೆ? ಪಶ್ಚಿಮದಲ್ಲಿದ್ದಾಳೆ, ಸಮುದ್ರದ ಹತ್ರ ಇದ್ದಾಳೆ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ಬಂದು ಪಶ್ಚಿಮದಲ್ಲಿ ನೆಲೆಸ್ಬಿಟ್ಟು ಅವಳು ಆ ಕಡೆ ಭಾಗ ಪಶ್ಚಿಮನ್ನೇ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಲು. ನಾನು ಮಕ ನೋಡಕ್ಕೆ ಹೋಗಲ್ಲ, ನಿನ್ನ ಮೇಲೆ ಇನ್ಮೇಲೆ ಯಾವ ಕಾಲಕ್ಕೂ ಪ್ರೀತಿ ಇಲ್ಲ ನನಗೆ ಅಂಥೇಳಿ ದೂರ್ವಾಸ ಮುನಿಗಳು ಯಾವಾಗ ಒದ್ರೋ ಆವಾಗ ಎದೆ ಒದ್ದಾಗಿಂದ ಲಕ್ಷ್ಮಿ ವಕ್ಷಸ್ಥಳ ಹೊಟ್ಟೋದ್ರು ಬೇಜಾರು ಮಾಡಿಕೊಂಡು ಮಹಾಲಕ್ಷ್ಮಿ. ಇವಳು ಹೊಟ್ಟೋದಾಗ ಎಲ್ಲಿ ಬಂದು ಕೂತ್ಕೊಂಡ್ಲು? ಇದೇ ಸಮುದ್ರ ತೀರದಲ್ಲಿ. ಅದಕ್ಕೆ ಇಲ್ಲಿ ವೈಶಿಷ್ಟ್ಯ ಏನು ಅಂದರೆ ಆ ಸಮುದ್ರ ತೀರದಲ್ಲಿ ಪೌರ್ಣಮಿ ದಿವಸ ನೀರು ಉಕ್ಕೋ ಸಮಯದಲ್ಲಿ ಹಿಂದಕ್ಕೆ ಹೋಗುತ್ತೆ ನೀರು. ಎಲ್ಲ ಕಡೆ ನೀರು ಉಕ್ಕಿ ಅಲೆಗಳು ಜಾಸ್ತಿ ಬಂದರೆ ಇಲ್ಲಿ ನೀರು ಉಕ್ಕತ್ತೆ. ಉಕ್ಕಿ ಸ್ವಲ್ಪ ಮಟ್ಟಿಗೆ ಹಳ್ಳವನ್ನು ಬಹಳ ಚೆನ್ನಾಗಿ ತೋರಿಸುತ್ತೆ. ಆ ಹಳ್ಳದಲ್ಲಿ ಬಾವಿ ಇದೆ. ಆ ಬಾವಿ ಅಂದರೆ ಸಮುದ್ರ ಹಿಂದೆ ಹೋದಾಗಲೇ ಅಲೆಗಳು ಬಾವಿ ಕಾಣತ್ತೆ. ಅಲ್ಲಿ ನೀರು ತಗೊಂಡು ಅಭಿಷೇಕವನ್ನು ಮಾಡ್ತಾ ಇದ್ರು. ಅಂದರೆ ಒಂದು ಪದ್ಧತಿ ಇತ್ತು. ತಿರುಪತಿಯಿಂದ ಉತ್ಸವ ಮೂರ್ತಿಗಳು ಬಂದಾಗ ಸಾಕ್ಷಾತ್ ಒಂದು ಅಟ್ಲೀಸ್ಟ್ ನಾವಾದರೂ ಕಾಲ್ಪನಿಕವಾಗಿ ಜಗತ್ತಲ್ಲಿ ಲಕ್ಷ್ಮೀನಾರಾಯಣ ಸೇರಿರಲಿ, ಇವರಿಬ್ಬರು ಬೇರೆ ಆಗ್ಬಿಟ್ರೆ ಚೆನ್ನಾಗಿರಲ್ಲ ಅಂತೇಳಿ ತಿರುಪತಿಯಿಂದ ಉತ್ಸವ ಮೂರ್ತಿ ಕೊಲ್ಲಾಪುರಕ್ಕೆ ಬಂದು ಸೇರೋ ಹಾಗೆ ಇದು ಮಾಡ್ತಾ ಇದ್ರು. ಸೇರೋ ಸಮಯಕ್ಕೆ ಎಲ್ಲಿ ಬಂತು? ಇದೇ ಮಂಗಳೂರು ಪ್ರಾಂತಕ್ಕೆ ಬಂದರು. ಬರ್ತಾ ಇದ್ದಾಗ ಆ ರಥ ಯಾಕೋ ನಿಂತೇ ಹೋಯ್ತು, ಹೋಗ್ತಾನೇ ಇಲ್ಲ ಮುಂದಕ್ಕೆ. ವೆಂಕಟರಮಣ ಅಲ್ಲೇ ನಿಂತಿದ್ದಾನೆ. ಯಾಕೆಂದರೆ ಮಾನಸಿಕವಾಗಿ ಒಬ್ಬ ಭಕ್ತೆ, ಅಂದರೆ ನದಿ ಆಕಾರದಲ್ಲಿರ್ತಕ್ಕಂಥ ಪಶ್ಚಿಮ ವಾಹಿನಿಯಲ್ಲಿ ಒಬ್ಬ ಭಕ್ತೆ ಸ್ಮರಣೆ ಮಾಡ್ತಾ ಇದ್ರು. ಪಶ್ಚಿಮ ವಾಹಿನಿ ಅಂದರೆ ಒಂದು ನದಿಯಪ್ಪ, ಒಂದು ನದಿ ಸಮುದ್ರ ಸೇರ್ತಾ ಇದೆ ಅನ್ಬೋದು. 5 ನದಿಗಳು ಏಕಾಗ್ರತೆಯಿಂದ. ನೇತ್ರಾವತಿ ನದಿ ಕೂಡ ಸಮುದ್ರ ಸೇರೋದು ಬರೋದಿಲ್ಲ. ಎಷ್ಟು ಸಂತೋಷ ಆಗುತ್ತೆ. ಹೀಗೇ ಹೋಗುತ್ತೆ. ವೈಕರ್ಣಿಕಾ ನದಿ ಕೂಡ ಬರೋದು ಈ ಕಡೆನೆ, ಗೋದಾವರಿ ತಟ್ಟೆನಲ್ಲಿ. ಅಂದರೆ ಗೋದಾವರಿ ಆ ಕಡೆಯಿಂದ ಹೋಗುವಾಗ ಆಂಧ್ರಕ್ಕೆ ಹೋಗೋಕ್ಕೆ ಮೊದಲು ಒಂದು ಜರಿ, ಅಂದರೆ ಈ ಕಡೆ ಅರ್ಧ ಭಾಗ ಹೀಗೆ ಬಂದು ತಿರುಗಿದಾಗ ಅದು ಬಂದು ಸೇರುತ್ತೆ ಪಶ್ಚಿಮದಲ್ಲಿ. ಎಲ್ಲವೂ ಪಶ್ಚಿಮಕ್ಕೆ ಬಂದು ಸೇರೋ ಸಮಯಕ್ಕೆ ಎಲ್ಲ ಪಶ್ಚಿಮ ವಾಹಿನಿ ಏನು ಋಣಬದ್ಧ ಅಂತ. ಶ್ರೀಮನ್ನಾರಾಯಣ ಈ ಕ್ಷೇತ್ರವನ್ನು ನೋಡಿ ಅವಳನ್ನ ನೋಡ್ತಾನೆ. ಆ ಸಾಧ್ವಿಮಣಿ ಇನ್ಯಾರೂ ಅಲ್ಲ, ಸಾಕ್ಷಾತ್ ಶಬರಿ. ಶಬರಿ ಅವಳು ಆ ಕಾಲದಲ್ಲಿ ಹೇಗೆ ರಾಮನ ಕಾಯ್ತಾ ಇದ್ಲೋ, ವೆಂಕಟ ರಮಣನ್ನ ಇಲ್ಲಿ ಕಾಯ್ತಾ ಇದ್ಲು. ಅದಕ್ಕೋಸ್ಕರ ಇಲ್ಲಿ ಬಹಳ ವಿಶೇಷ. ಇಲ್ಲೆಲ್ಲರೂ ಗೌಡ ಸಾರಸ್ವತರು, ಅಂದರೆ ಕೊಂಕಣಿಗಳು ಅಂತ ಹೇಳ್ತೀವಿ. ಇವರೆಲ್ಲ ಈ ಒಂದು ವಂಶಸ್ಥರು. ಇಲ್ಲಿ ಬಹಳ ಜನ ಎಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲಿ ಉನ್ನತ ಸ್ಥಾನವನ್ನು ಹೊಂದು ಸ್ಥಾನ ಮಾನ ಗೌರವ ಘನತೆ ಎಲ್ಲ ಬಹಳ ಜೋರಾಗಿದೆ. ಇಲ್ಲಿ ಗೋಲ್ಡ್ ಬಿಸ್ನೆಸ್ ಅಂದರೆ ಏನು ಪೇಪರ್ ಹೀಗೆ ನಾವು ಹರಿದು ಹಂಗೆ ಆಗ್ತೀವಲ್ಲ ಆ ಥರ ಬಂಗಾರದ ಬಿಸ್ನೆಸ್. ಪ್ರತಿಯೊಬ್ಬರಿಗೂ ಒಂದೊಂದು ಕಾಂಪ್ಲೆಕ್ಸು, ಒಂದೊಂದು ಚಿಕ್ಕ ಚಿಕ್ಕ ಅಂಗಡಿ. ನಿಮ್ಗಳಿಗಾದರೆ ಇಲ್ಲೆಲ್ಲ ಬಂಗಾರದ ಅಂಗಡಿ, ಅಲ್ಲಿ ಹಂಗಲ್ಲ ಬಂಟ್ವಾಳದಲ್ಲಿ ಒಂದೊಂದು ಕಾಂಪ್ಲೆಕ್ಸು. ಗ್ರೌಂಡ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲವೂ ಬಂಗಾರವೇ. ಅಂದರೆ ಎಲ್ಲನೂ ಒಬ್ಬನೇ ಓನರ್. ಆ ರೀತಿ ಎಲ್ಲಿ ನೋಡಿದ್ರು ಕಾಂಪ್ಲೆಕ್ಸ್ಗಳೇ. ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ಅವನಿಗೆ ಯಾರು ಕಾಪಾಡ್ತಾ ಇರೋದು? ಫೈನಾನ್ಸ್ ಮಿನಿಸ್ಟ್ರು ವೆಂಕಟರಮಣ. ಅದಕ್ಕೆ ಇಲ್ಲಿ ವೆಂಕಟರಮಣನಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳಿಗೆ ಆ ಅಜ್ಜಿ ಏನು ಪ್ರಾರ್ಥನೆ ಮಾಡಿಕೊಂಡು ಸ್ನಾನ ಮಾಡಿ ಅವ್ರು ಕೇಳ್ಕೊಳ್ತಾ ಇದ್ಲು, ವೆಂಕಟರಮಣ ನನಗೆ ತಿರುಪತಿಗೆ ಬರೋಕ್ಕಾಗಲ್ಲ ಈ ವಯಸ್ಸಲ್ಲಿ, ನಾನು ಯಾವಾಗಪ್ಪ ನೋಡೋದು ಅಂದಾಗ ಈ ಉತ್ಸವ ಮೂರ್ತಿ ಈ ಕಡೆಯಿಂದ ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದಾಗ ಈ ಊರಲ್ಲಿ ಒಂದು ಕ್ಯಾಂಪ್. ಆ ಕ್ಯಾಂಪಿಂಗ್ ಆಗೋ ಸಮಯದಲ್ಲಿ ವೆಂಕಟರಮಣನ ರಥ ಹೋಗ್ತಾನೆ ಇಲ್ಲ ಮುಂದಕ್ಕೆ. ಆ ಉತ್ಸವ ಮೂರ್ತಿ ಮುಂದಕ್ಕೆ ಸಾಗಲಿಲ್ಲ. ಆಗ ಏನು ಮಾಡೋದು? ಈ ವೆಂಕಟರಮಣನ ದರ್ಶನ ಮಾಡೋಕ್ಕೋಸ್ಕರ ದೈವಾನುಗ್ರಹ ಆಗಬೇಕು. ಈ ದೈವಾನುಗ್ರಹ ಪ್ರತಿಯೊಬ್ಬನಿಗೂ ಆಗೋ ಸಮಯಕ್ಕೆ ಇವನಿಗೆ ಬೇಕಾಗಿರ್ತಕ್ಕಂಥದಕ್ಕೆ ಅಲ್ಲೇ ನಿಂತು ವಿಗ್ರಹ ಎಳೆಯೋಕ್ಕಾಗದಿದ್ದ ಹಾಗೆ ನಾನು ಈ ಕ್ಷೇತ್ರದಲ್ಲಿ ನೆಲೆಸ್ಬಿಡ್ತೀನಿ ಅಂತ ಅವತ್ತಿಂದ ಆ ಉತ್ಸವ ಮೂರ್ತಿ ಅಲ್ಲೇ ಇದ್ದು ಬಿಟ್ಟಿದೆ. ಇವತ್ತೂ ಶಾಶ್ವತವಾಗಿದೆ. ನೀವು ಕೇವಲ ನೋಡ್ತಕ್ಕಂಥ ವಿಶೇಷ ಅಲ್ಲ, ಈ ವೆಂಕಟರಮಣ ನೀರನ್ನು ನೋಡಿಕೊಂಡು, ಆ ನದಿಯನ್ನು ನೋಡಿಕೊಂಡು, ಅಲ್ಲಿರ್ತಕ್ಕಂಥ ಅಜ್ಜಿಯನ್ನು ನೋಡಿ ನಿಂತು ಬಿಟ್ಟಿದ್ದಾನೆ.
ಬಹಳ ಚೆನ್ನಾಗಿದ್ದಾನೆ ಸುಂದರಮೂರ್ತಿ. ಇವತ್ತವರೆಗೂ ವೆಂಕಟರಮಣ ಹೊರಭಾಗದಲ್ಲಿ ಬರೋದಿಲ್ಲ. ಉತ್ಸವಕ್ಕೆ ಮೂರ್ತಿ ಆದರೂ ಬೇರೆ ಉತ್ಸವ ಮೂರ್ತಿ ಹೊರಗಡೆ ಬರುತ್ತೆ ಹೊರತು ಮೂಲ ಮೂರ್ತಿನೇ ಉತ್ಸವ ಮೂರ್ತಿ ಇಲ್ಲಿ ಕಲ್ಲಾಗಲ್ಲ. ಅವನು ಹಾಗೆ ನಿಂತುಬಿಟ್ಟಿದ್ದಾನೆ. ಅಂದರೆ ವೆಂಕಟರಮಣ ತಿರುಪತಿಯಿಂದ ಬರ್ತಾ ಇದ್ದಿದ್ದು ಆ ಕಾಲದಲ್ಲಿ ಒಂದು ಪದ್ಧತಿಯನ್ನು ಇಟ್ಕೊಂಡ್ಬಂದಿದ್ದು, ಋಷಿಮುನಿಗಳು ಏನು ಇಟ್ಕೊಂಡ್ಬಂದಿದ್ರು ಅದನ್ನು ಇವತ್ತಿನ ದಿವಸ ಹೀಗೆ ನಿಂತಿದ್ದಾನೆ. ಇಲ್ಲಿ ಬಹಳ ಇಷ್ಟವಾಗಿರತಕ್ಕಂಥದ್ದು ವೆಂಕಟರಮಣನಿಗೆ ಅಂದರೆ ಆ ಅಜ್ಜಿ ಆವಾಗ ಬಂದು ಓಡ್ ಬಂದು ಶ್ರೀನಿವಾಸ ವೆಂಕಟರಮಣ ನಾರಾಯಣ ಅಂತ ಹೇಳಿ ದರ್ಶನ ಮಾಡಿದಾಗ ಅವಳ ಹತ್ರ ಇದ್ದಿದ್ದು ಈ ಹೂ. ಆಕೆ ಹೂ ಮಾರೋರು, ಮೀನು ಹಿಡಿಯೋ ಜನ. ಆದರೂ ಈ ಹೂಗಳು ಆ ನದಿ ತೀರದಲ್ಲೋ ಅಥವಾ ಸಮುದ್ರ ತೀರದಲ್ಲೋ ಸ್ವಲ್ಪ ಮಟ್ಟಿಗೆ ಈ ಬ್ಯಾಕ್ ವಾಟರ್ಸ್ ಅಂತ ಕರಿತೀವಿ ಅಲ್ಲಿ ಬೆಳೆಯುತ್ತೆ. ಇದನ್ನು ಭಾಳ ಜನ ಮುಸಲ್ಮಾನರೇ ವ್ಯಾಪಾರಿಸ್ತರು, ಏನೋ ಕೋಟ್ಯಾಧೀಶ್ವರರು ಅಂತೀರ ಆ ಹೂವಿನ ವ್ಯಾಪಾರ. ಈ ಹೂವು ಸಾಧಾರಣ ಅಲ್ಲ, ಮಲ್ಲಿಗೆ. ಯಾವ ಮಲ್ಲಿಗೆ? ಮಂಗಳೂರು ಮಲ್ಲಿಗೆ. ಆ ಮಂಗಳೂರು ಮಲ್ಲಿಗೆಯಲ್ಲಿ ವಾಸನೆ, ಸುವಾಸನೆ, ಪರಿಮಳ, ಘಮ ಘಮ ಘಮ. ಇವರು ನೋಡಿ ಆ ಜಡೆಯನ್ನು ಹೇಗೆ ಪೋಣಿಸ್ತಾರೆ, ಮೊಗ್ಗಿನ ಜಡೆ ಹೇಗೆ ಹಾಕ್ತಾರೆ ಆ ಥರ ಹಾಕ್ತಾರೆ. ಇಲ್ಲಿ ಒಂದು ದಿಂಡು, ಒಂದು ಗಂಡ. ಅಂದರೆ ಆ ಗಂಡ ಅಂತಕ್ಕಂಥದ್ದು ಇವರೇನಂತಾರೆ, ದಂಟು ಥರ ಈ ಗುಂಡಿಗೆ ಸುತ್ತು ಬಿಡ್ತಾರೆ ಹೂನ, ಅದನ್ನು ಅವ್ರು ಗಂಡ ಅಂತಾರೆ. ಈ ರೀತಿಯಾಗಿ ಆ ಗಂಟನ್ನು ಸೇರಿ ಒಂದು ದಿಂಡು, ನಾವೊಂದು ಚಿಕ್ಕದಾಗಿ ಒಂದು ಚೊಕ್ಕದ ಒಂದು ಬಾಳೆಯ ದಿಂಡು ಅಂತ ಹೇಳ್ತೇವೆ, ಹಾಗೆ ಒಂದೊಂದು ಇಷ್ಟಿಷ್ಟು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಹೂಗೆ 1 ತಿಂಗಳ ಮೊದಲು ಬುಕ್ಕಿಂಗು. ಯಾವುದಾದ್ರೂ ನಾವು ಶ್ರಾವಣ ಮಾಸ ಅಂದುಬಿಟ್ರೆ 1 ತಿಂಗಳು ಮೊದಲು ಬುಕ್ಕಿಂಗು. ಯಾವತ್ತಾದರೂ ಶನಿವಾರ ಭಾಳ ವಿಶೇಷ ಅಂದರೆ 1 ತಿಂಗಳು ಬುಕ್ಕಿಂಗು. ಮದುವೆ ಬುಧವಾರದ ದಿವಸನೇ ಶ್ರೀನಿವಾಸ ಕಲ್ಯಾಣ ವೆಂಕಟರಮಣನ ದೇವಸ್ಥಾನದಲ್ಲಿ ಅಂದುಬಿಟ್ರೆ 1 ತಿಂಗಳು ಮುಂದೆ ಬುಕ್ಕಿಂಗು. ಹೂ ಸಿಗೋದೇ ಇಲ್ಲ. ಎಷ್ಟು ಗೊತ್ತಾ? 3,000 ರೂಪಾಯಿ ಕಿಲೋ. ಅಯ್ಯೋ ಭಗವಂತ, ಹಂಗೆ ಹೊಟ್ಟೋಗೋದು ಗಗನಕ್ಕೆ. ಇಷ್ಟುದ್ದ ಹೂವು 600 ರೂಪಾಯಿ, 1,000 ರೂಪಾಯಿ, ಮುಗಿದೋಯ್ತು. ಬೇಕಾದ್ರೆ ತಗೊಳ್ಳಿ, ಬಿಟ್ರೆ ಬಿಡಿ ಅಂತಾರೆ. ಅಂಥ ಹೂವನ್ನ ವೆಂಕಟರಮಣನಿಗೆ ಯಾರು ತಂದು ಪ್ರಾರ್ಥನೆ ಮಾಡಿ ಅವನು ಕೊಟ್ಟು ಹೋಗ್ತಾನೋ ಲಂಚ ಥರ, ಅಂದರೆ ಉಂಡಿಗೆ ಹಾಕಿ ಸ್ಮರಣೆ ಮಾಡ್ಕೊಂಡು ಹೋಗಲ್ಲ ನಾವು ತಿರುಪ್ತಿಲಿ, ಹಾಗೆ ಇಲ್ಲಿ ಹೂವನ್ನು ಮಾತ್ರ ನಿರ್ಮಲವಾದ ಭಕ್ತಿಯನ್ನು ಇಟ್ಕೊಂಡು ಯಾರು ಕೇಳಿದ್ರೆ ಕೊಡ್ತಾನಂತೆ. ಅದಕ್ಕೆ ಸಾಕ್ಷಿ ಯಾವ್ದು ಗೊತ್ತಾ? ಈ ಊರೇ ಸಾಕ್ಷಿ. ಇವತ್ತು ನೋಡಿ ಪ್ರತಿಯೊಬ್ಬನು ಕೋಟ್ಯಾಧೀಶ್ವರ, ಪ್ರತಿಯೊಬ್ಬನು ಅವನಲ್ಲಿರ್ತಕ್ಕಂಥ ಜನಾಂಗಗಳು ಎಲ್ಲರೂ ಬಹಳ ಆರ್ಥಿಕ ಪರಿಸ್ಥಿತಿಯಿಂದ ಬಹಳ ಚೆನ್ನಾಗಿದ್ದಾರೆ. ಅದಕ್ಕೋಸ್ಕರ ನೀವುಗಳು ಬುಧವಾರದ ದಿವಸ ಇಂಥ ಒಂದು ಮಹಾ ಏಕಾದಶಿ ಬಂದಾಗ ಈಶ್ವರನ ಸ್ಮರಣೆ ಮಾಡಿಕೊಂಡು, ಪಕ್ಕದಲ್ಲೇ ಚಂದ್ರಮೌಳೇಶ್ವರ ಅವನ ಸ್ಮರಣೆ ಮಾಡಿಕೊಂಡು, ನದಿ ಒಂದೇ ನದಿ ಪಕ್ಕದಲ್ಲಿ, ಈ ಕಡೆ ಪಕ್ಕದಲ್ಲಿ ಸಾಕ್ಷಾತ್ ನಾರಾಯಣ, ಈ ಕಡೆ ಪಕ್ಕದಲ್ಲಿ ಸಾಕ್ಷಾತ್ ಪರಮೇಶ್ವರ, ಇಬ್ಬರು ಪಕ್ಕದಲ್ಲಿ ನಿಂತಿದ್ದಾರೇನೋ, ಇವರಿಬ್ಬರು ನದಿಯನ್ನು ನೋಡ್ತಾ ಇದ್ದಾರೇನೋ, ಆ ಸಮುದ್ರ ತೀರದಲ್ಲಿ 5 ನದಿಗಳು ಇವ್ರ ಮುಂದೆ ಹರಿತಾ ಇದೆಯೇನೋ, ಏನು ಆನಂದವಾಗುತ್ತೆ. ಇದನ್ನೆಲ್ಲ ತೋರ್ಸಕ್ಕೆ ಎಲ್ಲ ನಾವು ಕ್ಷೇತ್ರ ಮಹಿಮೇಲೆ ಸಾಧ್ಯತೆ. ಆದರೂ ಇಷ್ಟೆಲ್ಲ ವಿಚಾರ ನಿಮಗೆ ತಿಳಿಸ್ಬೇಕಾದ್ದು ಧರ್ಮ. ಹೋಗಕ್ಕೆ ಮೊದಲು ಸುಮ್ಮನೆ ಹೋಗಬೇಡಿ. ಬುಧವಾರ ಹೋಗಬೇಕು, ಏಕಾದಶಿ ದಿವಸ ಹೋಗಿ, ಬಹಳ ವಿಶೇಷ. ಅದಾದಮೇಲೆ ಭಾನುವಾರದ ದಿವಸ ಅಕಸ್ಮಾತ್ ದಶಮಿ ಬಿದ್ದರೆ, ಭಾನುವಾರ ದಶಮಿ ಬಿದ್ದರೆ, ಸೋಮವಾರದ ದಿವಸ ಬಹಳ ವಿಶೇಷ ಪಂಚಮಿ ಬಿದ್ದರೆ, ಗಮನ ಇರಬೇಕು. ಭಾನುವಾರ ದಶಮಿ ಬಿದ್ದರೆ, ಸೋಮವಾರ ಪಂಚಮಿ ಬಿದ್ದರೆ, ಯಾವತ್ತಾದರೂ ಏಕಾದಶಿ ದಿವಸ, ಪ್ರತಿ ಬುಧವಾರ ಅಥವಾ ಶನಿವಾರದ ದಿವಸ ಅಥವಾ ಶ್ರಾವಣ ಮಾಸದಲ್ಲಿ ಈ ರೀತಿಯಾಗಿ ನೀವು ಶ್ರವಣ ನಕ್ಷತ್ರ ಅಥವಾ ಆರಿದ್ರ ನಕ್ಷತ್ರ, ಅಂದರೆ ಈಶ್ವರನ ನಕ್ಷತ್ರ ಆರಿದ್ರ ನಕ್ಷತ್ರ, ಶ್ರವಣ ನಕ್ಷತ್ರ ಸಾಕ್ಷಾತ್ ವೆಂಕಟರಮಣ ನಕ್ಷತ್ರ, ಈ ನಕ್ಷತ್ರದ ದಿವಸ ನೀವು ಈ ಕ್ಷೇತ್ರದಲ್ಲಿ ಇದ್ದು ಸ್ಮರಣೆ ಮಾಡಿ ಆ ಮಲ್ಲಿಗೆ ಹೂವನ್ನು ಕೊಟ್ಟರೆ ಸರಿ. ಶ್ರೀನಿವಾಸನ ಅನುಗ್ರಹ ಏನಾಯ್ತೋ, ಈ ಕಡೆ ಶ್ರೀದೇವಿ, ಆ ಕಡೆ ಭೂದೇವಿ, ಸಿರಿ ಸಂಪತ್ತು, ಶುಭ ಲಾಭ. ಆಹಾ, ಏನು ಆನಂದ. ಕೂತ್ಕೊಂಡಿರಿ, ದರ್ಶನ ತೋರಿಸ್ತೀನಿ.